ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜ್ ಎನ್ನೆಸ್ಟು. ನಾವು ಇವತ್ತು ಕೂಡ ಒಂದು ಟೆಂಪಲ್ ರನ್ ಮಾಡೋಣ. ಇವತ್ತು ಯಾವ ಟೆಂಪಲ್ ರನ್ ಅಂತ ನೋಡೋದಾದರೆ ದೇವರಾಯನದುರ್ಗ. ಈ ದೇವರಾಯನದುರ್ಗ ಎಲ್ಲಿ ಬರುತ್ತೆ ಅಂತ ನೋಡೋದಾದರೆ ಬೆಂಗಳೂರಿಂದ ಒಂದು 70-75 ಕಿಲೋಮೀಟರ್ ಆಗುತ್ತೆ. ನೀವು ಬೆಂಗಳೂರು, ತುಮಕೂರು ಹಾವೇರಿ ರೋಡಾಗಿ ಬಂದರೆ ಡಾಬಸ್ಪೇಟೆ ಅಂತ ಸಿಗುತ್ತೆ. ಆ ಡಾಬಸ್ಪೇಟೆಯಿಂದ ಒಂದು 20 ಕಿಲೋಮೀಟ್ರು ನೀವು ಒಳಗಡೆ ಬರಬೇಕು. ಫ್ರೆಂಡ್ಸ್, ನೀವೇನು ಕಾಣ್ತಾ ಇದ್ದೀರಲ್ಲ, ಈ ದೇವಸ್ಥಾನದ ದೇವರಾಯನದುರ್ಗ ಇದೆಯಲ್ಲ, ಅದು ದೇವಸ್ಥಾನದ ಮುಖಮಂಟಪ. ನಾನೇ ಇವಾಗ ಇದ್ದೀನಿ. ಆ ಮುಖಮಂಟಪ ಇದೆಯಲ್ಲ, ಅದರ ಒಳಗಡೆ ಇಲ್ಲಿಂದ 5 ಕಿಲೋಮೀಟರ್ ಒಳಗಡೆ ಹೋಗಬೇಕು. ಬನ್ನಿ ಹೋಗೋಣ. ಫ್ರೆಂಡ್ಸ್, ಈ ದೇವಸ್ಥಾನಕ್ಕೆ ಹೋಗೋ ಮುಂಚೆ ನಾಯಕನ ಕೆರೆ ಅಂತ ಇದೆ. ಇದ್ರ ಹಿಂದೆ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸಲ್ಲಿ ಕಾಣ್ತಾ ಇದ್ದೀರಲ್ಲ, ಇದೇ ನಾಯಕನ ಕೆರೆ. ಇದು ಈ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಕಾಣ್ಬೋದು. ಇಲ್ಲಿ ನಾಯಕನ ಕೆರೆ ಇದೆ. ಫ್ರೆಂಡ್ಸಲ್ಲಿ ಕಾಣ್ತಾ ಇದ್ದೀರಲ್ಲ, ಇದೇ ನಾಯಕನ ಕೆರೆ. ಈ ಕೆರೆ ಕೂಡ ಬಿಟ್ಟಿಲ್ಲ, ಗಲೀಜು ಮಾಡಿದ್ದಾರೆ ನೋಡಿ. ಪ್ಲಾಸ್ಟಿಕ್ಕು ಬಾಟಲ್ಲು. ಫ್ರೆಂಡ್ಸ್, ಏನು ನೀವು ಕಾಣ್ತಾ ಇದ್ದೀರಲ್ಲ ನೋಡಿ, ಇಲ್ಲೊಂದು ಮೀನು ಸತ್ತೋಗಿದೆ ಕೆರೆಯಲ್ಲಿ. ಇದು ನಾಯಕನ ಕೆರೆ. ಮನುಷ್ಯ ಕೂಡ ಹೀಗೆ ಈ ಕೆರೆಗಳನ್ನು ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಅವನಿಗೂ ಇದೇ ಕೂಡ ಗತಿ ಬರ್ಬೋದು. ಫ್ರೆಂಡ್ಸ್, ಈಗ ನಾನೀಗ ದೇವರಾಯನದುರ್ಗ ದೇವಸ್ಥಾನದ ಹತ್ರ ಇದ್ದೀನಿ. ಈ ಕಡೆ ಹೋದರೆ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈ ಕಡೆ ಹೋಗಬೇಕು. ಈ ಕಡೆ ಹೋದರೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈ ಕಡೆ ಹೋಗಬೇಕು. ನಾವೀಗ ಮೊದಲು ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ, ಈ ಕಡೆ ಫಸ್ಟ್ ಇಲ್ಲಿ ಹೋಗ್ಬಿಟ್ಬೋಣ. ಬನ್ನಿ ಫ್ರೆಂಡ್ಸ್, ನೀವು ಕಾಣ್ತಾ ಇದ್ದೀರಲ್ಲ, ಇದೆ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದರ ಮೇಲ್ಗಡೆ ಎಲ್ಲ ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ. ಬನ್ನಿ ದೇವಸ್ಥಾನ ಒಳಗಡೆ ಹೋಗ್ತೀವಿ. ಫ್ರೆಂಡ್ಸ್, ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿದ ಮೇಲೆ ಇವಾಗ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದಲ್ಲಿ ದೇವ್ರದ್ದು ಯಾವುದು ಮೂರ್ತಿ
ವಿಡಿಯೋ ಚಿತ್ರೀಕರಣ ಮಾಡೋಕ್ಕೆ ಬಿಡಲ್ಲ. ನೀವು ಕಾಣ್ತಾ ಇದ್ದೀರಲ್ಲ, ಇದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಮೆಟ್ಲು ಇದು. ಫ್ರೆಂಡ್ಸ್, ನೀವೇನು ಮೆಟ್ಲು ಹತ್ತಾ ಇದ್ದಂಗೆ ಇಲ್ಲಿ ಮೆಟ್ಲು ಮಧ್ಯದಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಈ ಗರುಡದ ದೇವಸ್ಥಾನವನ್ನು ಕಾಣ್ಬೋದು. ನೋಡ್ತಾ ಇದ್ರಿ ನೋಡಿ, ಇದೇ ಆ ದೇವಸ್ಥಾನ. ಕಾಣ್ತಾ ಇರಲ್ಲ, ಇದು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅದ್ರ ಪಕ್ಕದಲ್ಲಿ ಒಂದು ಕೆರೆ ಇದೆ. ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದ್ದೀರಲ್ಲ, ಇದೇ ನಾಮಚಿಲ್ಮೆ ಅಂತ ಹಾಗೂ ಜಿಂಕೆವನ. ಜಿಂಕೆವನದ ಒಳಗಡೆ ಬರ್ತಾ ಇದ್ದಾರೆ. ಇದೊಂದು ಏಡಿ ಸ್ಟ್ಯಾಚು ಮಾಡಿದ್ದಾರೆ, ನೋಡೋಣ. ಕಾಣ್ತಾ ಇದೆಯಲ್ಲ, ಇದೆ ಜಿಂಕೆವನ. ನೀವು ನೋಡ್ಬೋದು ಇಲ್ಲಿ.
ಅದಕ್ಕೆ ಒಂದು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇಲ್ಲಿ ದೊಡ್ಡದೊಂದು ಕಪ್ಪೆ ಸ್ಟ್ಯಾಚು ಮಾಡಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ. ಮುಂದೆ ಬರ್ತಿದ್ದಂಗೆ ಆಮೆ ಸ್ಟ್ಯಾಚು ಕೂಡ ಇಲ್ಲಿ ಮಾಡಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಫ್ರೆಂಡ್ಸಲ್ಲಿ ಕಾಣ್ತಾ ಇದ್ದೀರಲ್ಲ ಅದೇ ನಾಮಾಚಿ ಮನೆ. ಡಾಕ್ಟರ್ ಬ್ರೋ ಅವ್ರ ಬ್ರದರ್ ಇದ್ದಾರೆ ಇಲ್ಲಿ, ನೀವು ನೋಡ್ಬೋದು. ಸರ್ ಸ್ವಲ್ಪ ಈ ಕಡೆ ನೋಡಿ.